ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿರುವುದು ಅವರ ಅಭಿಮಾನಿಗಳನ್ನ ಕಂಗೆಡಿಸಿದೆ. ಅದರಲ್ಲೂ ಕೆಲ ಫ್ಯಾನ್ಸ್ ಡಿ ಬಾಸ್ ಬಗ್ಗೆ ಮಾತನಾಡಿದವರಿಗೆ ಧಮಕಿ ಹಾಕ್ತಿದ್ದಾರಂತೆ. ಮತ್ತೊಂದೆಡೆ ರೌಡಿ ಗ್ಯಾಂಗ್ಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆಗಳು ಮೊಳಗುತ್ತಿವೆ. ಇಡೀ ಪ್ರಕರಣ ದಾಸನಿಗೆ ಉಸಿರುಗಟ್ಟಿಸುವಂತೆ ಮಾಡಿದೆ. ಈ ನಡುವೆ ಡಿ ಬಾಸ್ ಫ್ಯಾನ್ಸ್ ವಿರುದ್ಧವೂ ದೂರು ದಾಖಲಾಗಿದೆ. ಬಿಗ್ ಬಾಸ್ ಖ್ಯಾತಿಯ ನಟ ಪ್ರಥಮ್ಗೆ 2-3 ದಿನದಿಂದ ದರ್ಶನ್ ಫ್ಯಾನ್ಸ್ ಬೆದರಿಕೆ ಹಾಕ್ತಿದ್ದಾರಂತೆ. ಹೀಗಾಗಿ ಜ್ಞಾನಭಾರತಿ ಠಾಣೆ ಪೊಲೀಸರಿಗೆ ಪ್ರಥಮ್ ದೂರು ನೀಡಿದ್ದಾರೆ. ಅಂಧಾಭಿಮಾನಿಗಳಿಗೆ ಜೀವನದ ಬಗ್ಗೆ ಗಮನ ಹರಿಸಬೇಕು, ದರ್ಶನ್ ಜೈಲಿನಿಂದ ಹೊರಬಂದ್ರೆ ನಾನು ಖುಷಿ ಪಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಬೇಡ ಸರ್, ಕರೆದು ವಾನ್ ಮಾಡಿ ಸರ್, ಹಾಗೆಲ್ಲ ಲೈಫ್ ಹಾಳಾಗೋಗುತ್ತೆ ಅವ್ರದ್ದು. ಈಗ ಆಲ್ರೆಡಿ ಕಲಾವಿದರಿಂದ ಒಂದಷ್ಟು ಕುಟುಂಬ ಹೋಗಿದೆ ಅಂತ ಮಾತಾಡ್ತಾರೆ, ಹಂಗೆ ಮಾಡಬೇಡಿ ಸರ್ ಅಂದೆ. ಪ್ರಥಮ ಅವ್ರದ್ದು ಎಕ್ಸ್ಟ್ರೀಮ್ ಆಗೋಗಿದೆ ನೋಡಿ, ಏನು ಬೇಕೋ ನಂದು ಈ ಥರ ಇಲ್ಲ, ನಾನು ಅದನ್ನ ಎನ್ಕರೇಜ್ ಮಾಡಲ್ಲ, ವಾರ್ನ್ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ. ಟು ಬಿ ಫ್ರ್ಯಾಂಕ್, ದರ್ಶನ್ ಸರ್ ಬಂದರೆ ಬಹಳ ಪ್ರೀತಿಯಿಂದ ನಾನು ಖುಷಿ ಪಡ್ತೀನಿ. ಎಷ್ಟೋ ಜನ ಹೇಳ್ತಾರೆ ಅವ್ರು ಹೊರಗಡೆ ಬಂದಾಗ ನಾನು ಖುಷಿ ಪಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ಯಾಕೆಂದರೆ ನನ್ನ ಚಿತ್ರರಂಗಕ್ಕೆ ಇದು ಕಳಂಕ ಮುಕ್ತಿ ಆಯಿತು ಅಂತ. ದಯವಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಂಬಿಡಿ. ಇನ್ನು ಕೊಲೆ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಲು 1 ಕೋಟಿ ಆಫರ್ ನೀಡಿದ್ರು ಅಂತ ವೈದ್ಯರೇ ಪೊಲೀಸ್ ಕಮಿಷನರ್ಗೆ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂದಿದ್ದಾರೆ. ನನ್ನ ಗಮನಕ್ಕೆ ಏನದು ಬಂದಿಲ್ಲ, ಆದರೆ ಖಂಡಿತವಾಗಿಯೂ ಪೊಲೀಸವರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು, ಅದು ಒಂದೇ ಇರುವಂಥದ್ದು. ಮತ್ತು ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ. ಇತ್ತ ಕಲಾವಿದ ಅಂದ ಮೇಲೆ ಸ್ನೇಹ ಇರುತ್ತೆ, ಆದ್ರೆ ರಕ್ಷಿಸಲು ಯಾವ ಒತ್ತಡವೂ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಯಾವ ಮಂತ್ರಿಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಒತ್ತಡ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಈ ಒತ್ತಡಕ್ಕೆ ಮಣಿಯಲ್ಲ. ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಪ್ರತಿಭಟನೆ ನಡೆಸಿತು. ಸಂಸದ ರಾಘವೇಂದ್ರ ಸೇರಿ ಹಲವರು ಭಾಗಿಯಾಗಿದ್ರು. ಅತ್ತ ಮಂಡ್ಯದ ಮಳವಳ್ಳಿಯಲ್ಲೂ ಬೃಹತ್ ರ್ಯಾಲಿ ನಡೆಯಿತು. ಬ್ಯೂರೋ ರಿಪೋರ್ಟ್ TV9.